ಇದು ಕೂಡ ಈ ಡಿವಿಡೆಂಡ್ ಪಾಲಿಸಿ ಮೇಲೆ ಒಂದು ಕ್ವಶನ್ ಇದೆ. ಇದು ಕೂಡ ವಾಲ್ಟರ್ಸ್ ಮಾಡೆಲ್ ಮೇಲೆ ಕೇಳಿದ್ದಾರೆ. ಕ್ವಶನ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್, ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಆಫ್ ದ ಫರ್ಮ್ if dividend payout ratio is 25%, 50%, 75% using Walters model. Okay na? So DPR ಎಷ್ಟಿದೆಯಂತೆ? DPR ಅಂದ್ರೆ dividend payout ratio is 25%, 50% and 75%. ಕರೆಕ್ಟಾ? ನೋಡಿ, R ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? ಫಸ್ಟ್ ಕೇಸ್ ಅಲ್ಲಿ ಈಗ ಗ್ರೋತ್ ಅಲ್ಲಿ ಏನಿದು ಗ್ರೋತ್ ಫರ್ಮ್ ಅಲ್ಲಿ ಯಾವ ತರ ಇದೆ ಅಂತ ನೋಡೋಣ. ಅದರಲ್ಲಿ EPS ಎಷ್ಟಿದೆ ಅಂತಪ್ಪ? ಎಷ್ಟಿದೆ ಅಂತೆ? 4 rupees ಇದೆ. ಎಷ್ಟಿದೆ ಅಂತೆ? 4 rupees ಇದೆ ಅಂತೆ. ಈ ಗ್ರೋತ್ ಅಲ್ಲಿ ಆರ್ ರೇಟ್ ಬಂದು 0.20 ಇದೆ. ಆರ್ ಕರೆಕ್ಟಾ? ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆಯಪ್ಪ? 0.15. ಡಿವಿಡೆಂಡ್ ಎಷ್ಟು ಬರುತ್ತಪ್ಪ? ನೋಡಿ, 4 ರೂಪಾಯಿ ಮೇಲೆ 25% ಅಥವಾ ಎಷ್ಟು ರೂಪಾಯಿ ಬರುತ್ತೆ? 1 ರೂಪಾಯಿ ಬರುತ್ತೆ ಡಿವಿಡೆಂಡ್. ಕರೆಕ್ಟಾ? ಈಗ ಗ್ರೋತ್ ಫಾರ್ಮ್ ಅಲ್ಲಿ ಯಾವ ತರ ಆಗುತ್ತೆ ಫಸ್ಟ್ ಅದನ್ನ ಮಾಡಬೇಕು. ಸೊ ಇಲ್ಲಿ ಆರ್ ಇಸ್ ಈಕ್ವಲ್ಸ್ ಟು 0.20, KE ಇಸ್ ಈಕ್ವಲ್ಸ್ ಟು 0.15. ಡಿವಿಡೆಂಡ್ 50% ಅಂದ್ರೆ ಡಿವಿಡೆಂಡ್ ಎಷ್ಟು ಬರುತ್ತೆ? 2 ರೂಪಾಯಿ ಬರುತ್ತೆ. ಫಸ್ಟ್ ಇಲ್ಲಿ ನೋಡಬೇಕು. ಡಿವಿಡೆಂಡ್ 50% 4 rupees ಮೇಲೆ 2 rupees. ಅದೇ ತರ ಆರ್ ಸೇಮ್ 0.20, ಕಾಸ್ಟ್ ಆಫ್ ಈಕ್ವಿಟಿ ಇಸ್ 0.15 ಅಂಡ್ ಡಿವಿಡೆಂಡ್ 75% ಅಂದ್ರೆ 3 rupees. ನಾನು ಆವಾಗ್ಲೇ ಏನಂತ ಹೇಳಿದೀನಿ? ಕ್ಲಿಯರ್ ಆಗಿ ಹೇಳಿದೀನಿ. ಕರೆಕ್ಟಾ? ಏನಂತ? ರೇಟ್ ಆಫ್ ರಿಟರ್ನ್ ಜಾಸ್ತಿ ಇದ್ದು ಕಾಸ್ಟ್ ಆಫ್ ಈಕ್ವಿಟಿ ಕಡಿಮೆ ಇದ್ರೆ ಕಡಿಮೆ ಡಿವಿಡೆಂಡ್ ಕೊಟ್ಟಾಗ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ. ಹೌದಾ? ಜಾಸ್ತಿ ಡಿವಿಡೆಂಡ್ ಕೊಟ್ಟಾಗ ಮಾರ್ಕೆಟ್ ಪ್ರೈಸ್ ಕಡಿಮೆ ಆಗುತ್ತೆ. ಅಂದ್ರೆ ಜಾಸ್ತಿಯಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ. ಅದಕ್ಕೋಸ್ಕರ ಈಗ ಡಿವಿಡೆಂಡ್ ಎಷ್ಟಿದೆಯಪ್ಪ? 1 ರೂಪಾಯಿ ಇದೆ. ಪ್ಲಸ್ ಆರ್ ಈಸ್ 0.20, 4 minus 1 divided by 0.15 whole divided by 0.15. 1 plus ನೋಡಿ 3 into 0.2 ಅಂದ್ರೆ 0.60. ಕರೆಕ್ಟ್ ಏನಪ್ಪ? ಕರೆಕ್ಟಾ? 1 plus ನೋಡಿ 0.6 divided by 15. 4 0.6 divided by 0.15. 4 rupees divided by 0.15. ಅಲ್ಲಿಗೆ 5 divided by 0.15 ಎಷ್ಟು ಬರುತ್ತಪ್ಪ? 33.36. ಅಲ್ಲಿಗೆ 33 rupees 33 ಪೈಸೆ ಒಂದು ಶೇರ್ ಬೆಲೆ 33 ರೂಪಾಯಿ 33 ಪೈಸೆ ಬೀಳುತ್ತೆ. ಇಲ್ಲಿಗೆ ಜಾಸ್ತಿ ಇದೆ. ಹೌದಾ? ಸೆಕೆಂಡ್ ಕೇಸ್ ಅಲ್ಲಿ ₹2 ಡಿವಿಡೆಂಡ್ 0.2, 4 minus 2 0.15 whole divided by 0.15. 2 plus ನೋಡಿ 4 ಅಂದ್ರೆ 2 ಬರುತ್ತೆ. 2 into 0.2 ಅಂತ ಹೇಳಿದ್ರೆ 0.40, 0.15. ನೀವೇ ಹೇಳಿ. 0.40 divided by 0.15. 0.08 divided by 0.06 ಬರುತ್ತಾ? 0.4 divided by 0.4 ಅಲ್ಲ. ಇಲ್ಲಿ ನೋಡಿ 2 into 0.20 ಎಷ್ಟು ಬರುತ್ತೆ ಹೇಳಿ ಫಸ್ಟ್? 2 into 0.2 0.04. ಈಗ 0.04 divided by 0.15 2.67. ಈಗ 4.67 divided by 0.15 ಎಷ್ಟಪ್ಪ ಬಂತು? 4.67 divided by 0.15. ಸರ್ 2.67 ಅಂತಲ್ಲ, ಅದು 0.26. 0.26 ಅದು ಇದಾ? ಸರ್. ಓಕೆ. $15.06 ನನಗೆ ಯಾಕೋ ತಪ್ಪು ಅಂತ ಅನ್ನಿಸ್ತಾ ಇದೆ. ಕ್ಯಾಲ್ಕುಲೇಟರ್ ಕೊಡು ಒಂದು ನಿಮಿಷ. ನೋಡಿ 2 into 0.2 divided by 0.15 2.66
2.26 ಇದು 2.26 4.26 divided by 0.15 28 rupees 40 paise. ಅದೇನ್ ಕ್ಯಾಲ್ಕುಲೇಷನ್ ಮಾಡ್ತಿರೋ ಏನೋ ಅದೇ ಗೊತ್ತು ನೋಡಿ. ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ವಾ, ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಹಾಕೊಳ್ಳಿ, ಯಾರಪ್ಪನ ಮನೆ ಗಂಟೆ ಹೋಗುತ್ತೆ, ಹೌದಾ ಇಲ್ಲ? ನೋಡಿ 2 ಹಾಕೊಂಡ್ರೆ ಇಲ್ಲಿ ಹಾಕಿದ್ರ 0.04 ಡಿವೈಡೆಡ್ ಬೈ 0.15 ಎಷ್ಟು ಬರುತ್ತೆ? 0.04 divided by 0.15. ಎಷ್ಟು ಬರುತ್ತಾ? 0.26. ಹಂಗಾದ್ರೆ ನನಗೆ ತಪ್ಪಂದೈತಾ? ಇರ್ಲಿ, ಇನ್ನೊಂದ್ಸರಿ ನೋಡ್ತೀನಿ. ಫಸ್ಟ್ ಈ ಸ್ಟೆಪ್ ಇಂದ ಬರ್ತೀನಿ, ಓಕೆನಾ? ಯಾಕೆಂದ್ರೆ ನಿಮ್ಗೆ ಅರ್ಥ ಆಗೋವರೆಗೂ ನಾನು ಬಿಡಕ್ ಆಗಲ್ಲ, ಓಕೆನಾ? ಈಗ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಆನ್ ಮಾಡ್ತೀನಿ. ಈಗ ಫಸ್ಟ್ 2 ಬರುತ್ತಾ? ಬರುತ್ತೇನಪ್ಪ? ಈಗ 0.2 into 2 divided by 0.15 whole divided by 0.15. ಕರೆಕ್ಟ್ ಏನಪ್ಪ? ಈಗ ಈ 2 ಈಗ ಹಾಕೊಳ್ತೀನಪ್ಪ. 2 into 0.2 ಎಷ್ಟಪ್ಪ ಬಂತು? 0.44 divided by 0.15 whole divided by 0.15. ಈಗ 0.4 divided by 0.15 2.6. So 4.6 divided by 0.15 30.6. ಈ ಕರೆಕ್ಟ್ ಬಂದಿದೆ. ನೀವೇನೇನ ಮಾಡ್ತೀರಾ, ನಾನೇನ್ ಮಾಡ್ಲಿ? ನಿಮ್ ಕ್ಯಾಲ್ಕುಲೇಟರ್ ಆಪರೇಟ್ ಮಾಡಕ್ ಬರಲ್ಲ ಬಿಕಾಮ್ ಸ್ಟೂಡೆಂಟ್ಸ್ಗೆ, ಮ್ಯಾನ್ಯುಯಲ್ ಆಗಿ ಅಸಲೇ ಬರಲ್ಲ, ಅದು ಇನ್ನ ತುಂಬಾ ದೂರ ಇರುತ್ತೆ, ಕರೆಕ್ಟಾ? ಈಗ ಇನ್ನೊಂದ್ಸರಿ ಮಾಡಿ ಗೊತ್ತಾಗುತ್ತೆ ನೋಡಿ. ನಿಮ್ಗೆ ಡಿವಿಡೆಂಡ್ ಪಾಲಿಸಿನಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರೋದು ಕ್ಯಾಲ್ಕುಲೇಟರ್ ಯೂಸ್ ಮಾಡೋದೇ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗಿಲ್ಲ, ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ಅವನೇನ್ ಕೇಳಲ್ಲ, ಯಾಕೆ ಇಷ್ಟು ಸ್ಟೆಪ್ ಮಾಡಿದ್ಯಾ ಅಂತ ಹೇಳಿ ಏನ್ ಕೇಳಲ್ಲ. ಈಗ ಇಲ್ಲಿ ಡಿವಿಡೆಂಡ್ ಎಷ್ಟು ರೂಪಾಯಿ ಇದೆ? 3 rupees ಇದೆ ಅಲ್ವಾ? 0.20 ಕರೆಕ್ಟ್ ಅಂದ್ರೆ 4 minus 3 divided by 0.15 whole divided by 0.15. ಈಗ 3 plus 0.20 into 1 ಕರೆಕ್ಟಾ? ಈಗ ನೋಡಿ 0.2 into 1 ಅಂದ್ರೆ 0.2 ನೇ ಬರುತ್ತೆ, ಕರೆಕ್ಟ್ ಏನಾ? ನೋಡಿ 0.2 divided by 0.15 1.33. ಈಗ 4.33 divided by 0.15 ಎಷ್ಟು ಬರುತ್ತೆ? 28.86. ನೋಡಿ ನಾನು ಹೇಳಿರೋ ಅಷ್ಟು ಫಾರ್ಮುಲಾ ಕರೆಕ್ಟ್ ಆಗಿದೆ. ಡಿವಿಡೆಂಡ್ ಕಡಿಮೆ ಕೊಟ್ಟಾಗ ಜಾಸ್ತಿ, ಜಾಸ್ತಿ ಕೊಟ್ಟಾಗ ಕಡಿಮೆ ಮಾರ್ಕೆಟ್ ಪ್ರೈಸ್, ಕರೆಕ್ಟಾ? ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಗ್ರೋತ್ ಫಾರ್ಮ್ ಮಾಡಿದ್ವಾ? ಈಗ ಇನ್ನೊಂದು ಯಾವಿದೆ? ನಾರ್ಮಲ್. ಈಗ ನಾರ್ಮಲ್ ಫರ್ಮ್ದು EPS ಎಷ್ಟಿದೆ ಹೇಳಿ? 4 ಇದೆಯಾ? 4 ಇದೆ. ಹಾಗಾದ್ರೆ ನೋಡಿ ನಾರ್ಮಲ್ದು EPS ಸೇಮ್ ಇದೆ. ಡಿವಿಡೆಂಡ್ ಪೇಔಟ್ ರೇಷಿಯೋ 25% ಅಂದ್ರೆ ಡಿ ಅಂದ್ರೆ 1 ರೂಪಾಯಿ. ಆರ್ ಎಷ್ಟಿದೆ ಹೇಳಿ? 0.15. ಕೆ ಎಷ್ಟಿದೆ? 0.15. ಸೊ ಇದರಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಒಂದು ಮಾಡಿದ್ರೆ ಇನ್ನೆಲ್ಲ ಸೇಮ್ ಕರೆಕ್ಟಾ? ಸೊ 0.15 0.15 2 rupees 0.15 and 3 rupees, ಕರೆಕ್ಟಾ? ಕರೆಕ್ಟ್ ಅಂದ್ರೆ ಸೊ ಈಗ ಡಿವಿಡೆಂಡ್ 1 plus 0.15 4 minus 1 0.15 1 plus ನೋಡಿ 3 into 15 3s are 45 4.5
0.45. 0.45 divided by 0.15. 1 plus 3 divided by 0.15. So 4 divided by 0.15. 26.67. ಸೇವ್ ಬರ್ತಾ ಎಲ್ಲಾದ್ರಲ್ಲೂ ಅದೇ ಬರುತ್ತೆ. ಓಕೆನಾ? ಈಗ 2 plus 0.15, 4 minus 2, 0.15 whole divided by 0.15. 2 plus ನೋಡಿ 2 into 0.15, 2 into 0.15, 0.3 divided by 0.15. 2 plus 2 divided by 0.15. Again you get 26.67. Yes, sir. Correct? Next, let's go here. 3 plus 0.15, 4 minus 3 whole divided by 15, 0.15. ಈಗ 1 into 0.15 ಅಂದ್ರೆ 0.15 divided by 0.15, 0.15. So 3 plus 1 divided by 0.15, 26.67. Every case you are getting same. ನೋಡಿ, ಈ ಒಂದು ಪ್ರಾಬ್ಲಮ್ ಅಲ್ಲ, ನೀವು 1 ಲಕ್ಷ ಪ್ರಾಬ್ಲಮ್ ತಗೊಂಡ್ರು ವಾಲ್ಟಸ್ ಮಾಡಲ್ ಅಸಂಪ್ಷನ್ಸ್ ಇಷ್ಟೇ ಇರುತ್ತೆ. ಓಕೆನಾ? ಈಗ ನಾವು ಯಾವ್ದಿದು ನಾರ್ಮಲ್ ಅಲ್ವಾ ಮಾಡಿರೋದು? ನಾರ್ಮಲ್. ನೆಕ್ಸ್ಟ್ ಯಾವ್ದಿದೆ? ನಾರ್ಮಲ್ ಆದ್ಮೇಲೆ ಡಿಕ್ಲೈನ್. ನೋಡಿ, ಡಿಕ್ಲೈನ್ ಆಗೋದ್ರಲ್ಲಿ ಅಲ್ಲೂ ಕೂಡ EPS ಏನಾಗಿದೆ ಅಷ್ಟೇ ಇದೆ. ಕರೆಕ್ಟ್ ಏನಪ್ಪಾ? EPS ಅಷ್ಟೇ ಇದೆ, ಬಟ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಹೇಳಿ? 0.10. ರೇಟ್ KE ಎಷ್ಟಿದೆ? 0.15. ನೋಡಿ, ಇಲ್ಲಿ ರೇಟ್ ಕಡಿಮೆ ಇದೆ. ಕರೆಕ್ಟಾ? ರೇಟ್ ಏನಾಗಿದೆ? ಕಡಿಮೆ ಇದೆ, ಬಟ್ ಕಾಸ್ಟ್ ಆಫ್ ಈಕ್ವಿಟಿ ಏನಾಗಿದೆ? ಜಾಸ್ತಿ ಇದೆ. ಕರೆಕ್ಟಾ? ಕಾಸ್ಟ್ ಆಫ್ ಈಕ್ವಿಟಿ ಜಾಸ್ತಿ ಇದೆ, ರೇಟು ಕಡಿಮೆ ಇದೆ. ಆವಾಗ ಜಾಸ್ತಿ ಡಿವಿಡೆಂಡ್ ಕೊಟ್ಟಾಗ ಜಾಸ್ತಿ ಮಾರ್ಕೆಟ್ ಪ್ರೈಸ್, ಕಡಿಮೆ ಡಿವಿಡೆಂಡ್ ಕೊಟ್ಟಾಗ ಕಡಿಮೆ ಮಾರ್ಕೆಟ್ ಪ್ರೈಸ್. ಈಗ 1 ಪ್ಲಸ್ ಕರೆಕ್ಟಾ 0.10, 4 minus 1, 0.15, 0.15. 1 plus 3 into 0.10, 0.3 divided by 0.15. ಈಗ 1 plus 2 ನಾ 3 divided by 0.45. ಯಾವುದು? 3 into 0.10 ಎಷ್ಟು? 3 into 0.10. 3. 0.3 divided by 0.15. 2. 1 plus 2 divided by 3 divided by 0.15. 20 rupees. Yes, sir. ಓಕೆನಾ? ಈಗ ಇಲ್ಲಿ ಡಿವಿಡೆಂಡ್ 2 rupees, 0.10, 4 minus 2, 0.15 whole divided by 0.15. 2 plus 2 into 0.20 ಅಂದ್ರೆ 0.2 divided by 0.15 whole divided by 0.15. 1.33. 3.33 divided by 0.15. ಎಷ್ಟಪ್ಪ ಬರುತ್ತೆ? 22. ಜಾಸ್ತಿ ಆಗ್ತಾ ಇದೆ. ಕರೆಕ್ಟಾ? ಯಾಕೆಂದ್ರೆ ಡಿವಿಡೆಂಡ್ ಕಡಿಮೆ ಕೊಟ್ಟಾಗ ಕಡಿಮೆ ಪ್ರೈಸ್, ಜಾಸ್ತಿ ಕೊಟ್ಟಾಗೆಲ್ಲ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗುತ್ತೆ. ಈಗ ಇಲ್ಲಿ 3 plus 0.10, 4 minus 3, 0.15 whole divided by 0.15. 0.10 into 1 ಅಂದ್ರೆ 0.10, 0.15, 0.15. 0.66. ಈಗ 0.10 divided by 0.15, 0.67, 0.15. ಈಗ 3.67 divided by 0.15, 24.46. ನೋಡಿ ಬಂತಾ? ಸಿ, ನಾವು ಅಸಂಪ್ಷನ್ಸ್ ಸೂರ್ಯ ಚಂದ್ರ ಆ ಕಡೆ ಈ ಕಡೆ ಆದ್ರೂ ನಾನು ಹೇಳಿರೋ ಅಷ್ಟು ಪಾಯಿಂಟ್ ಕರೆಕ್ಟ್ ಆಗಿತ್ತು. ಈ 2 ಪ್ರಾಬ್ಲಮ್ಗಳನ್ನ ವಾಲ್ಟಸ್ ಮಾಡೆಲ್ ಅಲ್ಲಿ 100% ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ವರ್ಕಿಂಗ್ಸ್ ಜಾಸ್ತಿ ಇರುತ್ತೆ, ಭಯ ಪಡ್ತೀವಿ. ಓಕೆನಾ?